ವೀಕ್ಷಕರೇ, ಬ್ರೇಕ್ಗಿಂತ ಮುಂಚೆ ಆರರ ಆಟ ಗೆಲ್ಲೋದು ಯಾರು ಅನ್ನುವಂತ ಪ್ರಶ್ನೆ ಇತ್ತು. ಏನಿದು ಆರರ ಆಟ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರಬಹುದು. ನೋಡಿ, ಈ ಆರರ ಆಟ ಏನು ಅಂತಂದ್ರೆ ಹೈಕಮಾಂಡ್ ನಲ್ಲಿ ಮುಖ್ಯವಾಗಿ 6 ಜನ ಇದ್ದಾರೆ. ಈ 6 ಜನ ಬಯಸಿದರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಸಿದ್ದರಾಮಯ್ಯ ಸ್ಥಾನವನ್ನ ಬಿಟ್ಕೊಡಬಹುದು. ಈ ರೀತಿಯ ಲೆಕ್ಕಾಚಾರದಲ್ಲಿ ಈ 6ರ ಆಟ ಹೈಕಮಾಂಡ್ ಅಂದ್ರೆ ಈ 6 ಜನ ಮುಖ್ಯವಾಗಿ ಡಿಸೈಡ್ ಮಾಡಿದರೆ ಏನ್ ಬೇಕಾದ್ರೂ ಆಗ್ಬಹುದು. ಹಾಗಿದ್ರೆ ಯಾರ್ಯಾರು ಈ 6 ಜನ? ಮೊದಲನೇ ಸ್ಥಾನ ಸೋನಿಯಾ ಗಾಂಧಿ, ರಾಜ್ಯಸಭಾ ಮೆಂಬರ್ ಇದ್ದಾರೆ, ಇವರ ಮಾತು ನಡೆಯುತ್ತೆ. ಇನ್ನ 2ನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಇದ್ದಾರೆ, ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿದರು. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಹಿರಿಯರು ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಈ ರೀತಿ ಕ್ರೈಸಿಸ್ ಬಂದ ಟೈಮ್ನಲ್ಲಿ ಮನವೊಲಿಸಿ ವಿಶ್ವಾಸಕ್ಕೆ ತಗೊಂಡು ಎಲ್ಲವನ್ನ ಸರಿ ಮಾಡುವಂತಹ ಕೆಲಸವನ್ನ ಇದೇ ಖರ್ಗೆ ಅವರು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ ಆಗ್ಲೇ, ರಾಜಸ್ಥಾನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಾಗ ಗೆಹ್ಲೋಟ್, ಪೈಲಟ್ ಅವರನ್ನ ಒಂದೇ ಕಡೆ ಕೂರಿಸಿ ವಿಶ್ವಾಸಕ್ಕೆ ತಗೊಂಡು ಭಿನ್ನ ಮತವನ್ನ ಶಮನ ಮಾಡಿದ್ರು ಖರ್ಗೆ ಅವರು. ಹಿಂಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 2ನೇ ಆಯ್ಕೆ ಆಗ್ತಾರೆ, 2ನೇ ವ್ಯಕ್ತಿ ಆಗ್ತಾರೆ ಈ 6ರ ಪೈಕಿ. ಇನ್ನು 3ನೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಲೋಕಸಭೆಯ ವಿಪಕ್ಷ ನಾಯಕ. ಇವರ ಮಾತನ್ನ ಯಾರು ಮೀರುವಂತಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅಂತಂದ್ರೆ ಒಂದು ಗೌರವ. ಕಾಂಗ್ರೆಸ್ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಾರೆ. ಸೊ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಸಿಎಂ ಮನೆಗ ಅಂತ ಹೇಳ್ಬಿಟ್ರೆ ನಾಳೆನೆ ಅವ್ರು ಸಿಎಂ ಅಂತ. ಇನ್ನು 4ನೇ ಸ್ಥಾನ ವೇಣುಗೋಪಾಲ್. ಸಂಧಾನ ಮಾಡೋದು, ಎಲ್ಲರನ್ನ ಕೂರಿಸೋದು, ಏನೇನು ಆಗ್ತಿದೆ ಅಂತ ಮಾಹಿತಿ ತಗೊಳ್ಳೋದು, ಅದನ್ನ ಹೈಕಮಾಂಡ್ಗೆ ತಲುಪಿಸೋದು. ಈಗ ಈ ಸಂದರ್ಭದಲ್ಲಿ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಏನ್ ಮಾಡಿದ್ರೆ ಯೋಗ್ಯ, ಎಲ್ಲ ವಿಚಾರಗಳನ್ನ ವೇಣುಗೋಪಾಲ್ ಅವರು ಅಚ್ಚುಕಟ್ಟಾಗಿ ಹೈಕಮಾಂಡ್ಗೆ ಒಪ್ಪಿಸ್ತಾ ಇರ್ತಾರೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಇನ್ನು 5ನೇ ಸ್ಥಾನದಲ್ಲಿ ರಣದೀಪ್ ಸುರ್ಜೇವಾಲಾ ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ. ಯಾವಾಗ ಈ ಸಿದ್ದರಾಮಯ್ಯ ಬಣದ ಶಾಸಕರು, ಡಿಕೆ ಶಿವಕುಮಾರ್ ಬಣದ ಶಾಸಕರು ನಮ್ಮ ನಾಯಕರು ಸಿಎಂ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಅಂತವ್ರನ್ನ ಸುಮ್ಮನೆ ಕೂರಿಸುವಂತ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಾರೆ. ಹೈಕಮಾಂಡ್ ಇದೆ, ಇದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಸುರ್ಜೇವಾಲಾ ಹತ್ತಿರದಿಂದ ನೋಡುವಂತವರು. ಸೊ ತಮ್ಮ ಅನಿಸಿಕೆಯೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಇನ್ನು 6ನೇ ಸ್ಥಾನ ಪ್ರಿಯಾಂಕಾ ಗಾಂಧಿಯವರು. ಇವರು ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ ಮತ್ತು ಇವರ ಮಾತಿಗೆ ಮಾನ್ಯತೆ ಇದೆ. ಇಲ್ಲಿ ಒಂದು ಆಫ್ ದ ರೆಕಾರ್ಡ್ ಮಾತುಗಳು ಕೆಲವು ಏನ್ ಕೇಳಬರುತ್ತೆ ಅಂತಂದ್ರೆ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಪರವಾಗಿ ಒಲವಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಧರ್ಮ ಸಂಕಟದಲ್ಲಿದ್ದಾರೆ, ಸಿದ್ದರಾಮಯ್ಯ ಅವರನ್ನು ಬಿಟ್ಕೊಡಲ್ಲ, ಡಿಕೆ ಶಿವಕುಮಾರ್ ಅವರನ್ನು ಬಿಟ್ಕೊಡಲ್ಲ, ಏನ್ ಮಾಡೋದು ಅನ್ನುವಂತ ಪರಿಸ್ಥಿತಿ ಇದೆ. ಇನ್ನ ಇದೆಲ್ಲವನ್ನ ಮೀರಿ ಇನ್ನೊಂದು ವಿಚಾರವು ಚರ್ಚೆಯಲ್ಲಿರೋದೇನಂತಂದ್ರೆ, ಈ 6 ಜನ ಏನ್ ಹೇಳ್ತಿದೀವಲ್ಲ, ಈಗ ಇವರಲ್ಲಿ ಒಮ್ಮತ ಇಲ್ಲ ಅಂತ ಹೇಳಲಾಗ್ತಾ ಇದೆ. 6 ಜನ ಒಮ್ಮತದ ನಿರ್ಧಾರಕ್ಕೆ ಬರಲ್ಲ. ಇಲ್ಲಿ 3-2 ಮೆಜಾರಿಟಿ. ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ ಹೆಸರನ್ನ ಸೂಚಿಸ್ತಾರೋ ಅವರು ಸಿಎಂ ಆಗ್ತಾರೆ. 3-2ರ ಅನುಪಾತ. ಉದಾಹರಣೆಗೆ 6 ಜನರ ಪೈಕಿ ಒಂದು 4 ಜನ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ರು, ಒಂದು 2 ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅಂತ ಹೇಳಿದ್ರು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕ್ಷಣಾರ್ಧದಲ್ಲಿ ಸಿಎಂ ಆಗ್ಬಿಡ್ತಾರೆ. ಸೊ ಈ ಅನುಪಾತದಲ್ಲಿ ಈ ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡುತ್ತೆ. ನೋಡೋಣ ಯಾವ ರೀತಿ ಲೆಕ್ಕಾಚಾರವನ್ನು ಹಾಕ್ತಾರೆ ಈ 6 ಜನ, ಯಾರಿಗೆ ಒಲಿಯುತ್ತೆ ಅದೃಷ್ಟ, ನೋಡೋಣ. ಇನ್ನು ನೆಕ್ಸ್ಟ್ ವೀಕ್ಷಕರೇ, ಬ್ರೇಕ್ಗಿಂತ ಮುಂಚೆ 6ರ ಆಟ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಇತ್ತು. ಏನಿದು 6ರ ಆಟ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರಬಹುದು. ನೋಡಿ, ಈ 6ರ ಆಟ ಏನು ಅಂತಂದ್ರೆ ಹೈಕಮಾಂಡ್ ನಲ್ಲಿ ಮುಖ್ಯವಾಗಿ 6 ಜನ ಇದ್ದಾರೆ. ಈ 6 ಜನ ಬಯಸಿದರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಸಿದ್ದರಾಮಯ್ಯ ಸ್ಥಾನವನ್ನ ಬಿಟ್ಕೊಡಬಹುದು. ಈ ರೀತಿಯ ಲೆಕ್ಕಾಚಾರದಲ್ಲಿ ಈ 6ರ ಆಟ ಹೈಕಮಾಂಡ್ ಅಂದ್ರೆ ಈ 6 ಜನ ಮುಖ್ಯವಾಗಿ ಡಿಸೈಡ್ ಮಾಡಿದರೆ ಏನ್ ಬೇಕಾದ್ರೂ ಆಗ್ಬಹುದು. ಹಾಗಿದ್ರೆ ಯಾರ್ಯಾರು ಈ 6 ಜನ? ಮೊದಲನೇ ಸ್ಥಾನ ಸೋನಿಯಾ ಗಾಂಧಿ, ರಾಜ್ಯಸಭಾ ಮೆಂಬರ್ ಇದ್ದಾರೆ, ಇವರ ಮಾತು ನಡೆಯುತ್ತೆ. ಇನ್ನ 2ನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಇದ್ದಾರೆ, ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿದರು. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಹಿರಿಯರು ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಈ ರೀತಿ ಕ್ರೈಸಿಸ್ ಬಂದ ಟೈಮ್ನಲ್ಲಿ
ಮನವೊಲಿಸಿ ವಿಶ್ವಾಸಕ್ಕೆ ತಗೊಂಡು ಎಲ್ಲವನ್ನ ಸರಿ ಮಾಡುವಂತಹ ಕೆಲಸವನ್ನ ಇದೇ ಖರ್ಗೆ ಅವರು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ ಆಗ್ಲೇ, ರಾಜಸ್ಥಾನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಾಗ ಗೆಹ್ಲೋಟ್ ಪೈಲಟ್ ಅವ್ರನ್ನ ಒಂದೇ ಕಡೆ ಕೂರಿಸಿ ವಿಶ್ವಾಸಕ್ಕೆ ತಗೊಂಡು ಭಿನ್ನಮತವನ್ನ ಶಮನ ಮಾಡಿದ್ರು ಖರ್ಗೆ ಅವರು. ಹಿಂಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡನೇ ಆಯ್ಕೆ ಆಗ್ತಾರೆ, ಎರಡನೇ ವ್ಯಕ್ತಿ ಆಗ್ತಾರೆ ಈ 6ರ ಪೈಕಿ. ಇನ್ನ 3ನೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಲೋಕಸಭೆಯ ವಿಪಕ್ಷ ನಾಯಕ. ಇವರ ಮಾತನ್ನ ಯಾರು ಮೀರುವಂತಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅಂತಂದ್ರೆ ಒಂದು ಗೌರವ. ಕಾಂಗ್ರೆಸ್ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಾರೆ. ಸೊ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಸಿಎಂ ಬನೇಗ ಅಂತ ಹೇಳ್ಬಿಟ್ರೆ ನಾಳೆನೆ ಅವರು ಸಿಎಂ ಅಂತ. ಇನ್ನ 4ನೇ ಸ್ಥಾನ ವೇಣುಗೋಪಾಲ್. ಸಂಧಾನ ಮಾಡೋದು, ಎಲ್ಲರನ್ನ ಕೂರಿಸೋದು, ಏನೇನ್ ಆಗ್ತಿದೆ ಅಂತ ಮಾಹಿತಿ ತಗೊಳ್ಳೋದು, ಅದನ್ನ ಹೈಕಮಾಂಡ್ಗೆ ತಲುಪಿಸೋದು. ಈಗ ಈ ಸಂದರ್ಭದಲ್ಲಿ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಏನ್ ಮಾಡಿದ್ರೆ ಯೋಗ್ಯ, ಎಲ್ಲ ವಿಚಾರಗಳನ್ನ ವೇಣುಗೋಪಾಲ್ ಅವರು ಅಚ್ಚುಕಟ್ಟಾಗಿ ಹೈಕಮಾಂಡ್ಗೆ ಒಪ್ಪಿಸ್ತಾ ಇರ್ತಾರೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಇನ್ನ 5ನೇ ಸ್ಥಾನದಲ್ಲಿ ರಣದೀಪ್ ಸುರ್ಜೇವಾಲಾ ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ. ಯಾವಾಗ ಈ ಸಿದ್ದರಾಮಯ್ಯ ಬಣದ ಶಾಸಕರು, ಡಿಕೆ ಶಿವಕುಮಾರ್ ಬಣದ ಶಾಸಕರು ನಮ್ಮ ನಾಯಕರು ಸಿಎಂ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಅಂತವ್ರನ್ನ ಸುಮ್ಮನೆ ಕೂರಿಸುವಂತ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಾರೆ. ಹೈಕಮಾಂಡ್ ಇದೆ, ಇದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಸುರ್ಜೇವಾಲಾ ಹತ್ತಿರದಿಂದ ನೋಡುವಂತವರು. ಸೊ ತಮ್ಮ ಅನಿಸಿಕೆಯೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಇನ್ನು 6ನೇ ಸ್ಥಾನ ಪ್ರಿಯಾಂಕಾ ಗಾಂಧಿ ಅವರು. ಇವರು ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ ಮತ್ತು ಇವರ ಮಾತಿಗೆ ಮಾನ್ಯತೆ ಇದೆ. ಇಲ್ಲಿ ಒಂದು ಆಫ್ ದಿ ರೆಕಾರ್ಡ್ ಮಾತುಗಳು ಕೆಲವು ಏನ್ ಕೇಳಬರುತ್ತೆ ಅಂತಂದ್ರೆ, ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಪರವಾಗಿ ಒಲವಿದೆ, ಆದ್ರೆ ರಾಹುಲ್ ಗಾಂಧಿ ಅವರು ಧರ್ಮ ಸಂಕಟದಲ್ಲಿದ್ದಾರೆ, ಸಿದ್ದರಾಮಯ್ಯ ಅವರನ್ನು ಬಿಟ್ಕೊಡಲ್ಲ, ಡಿಕೆ ಶಿವಕುಮಾರ್ ಅವರನ್ನು ಬಿಟ್ಕೊಡಲ್ಲ, ಏನ್ ಮಾಡೋದು ಅನ್ನುವಂತ ಪರಿಸ್ಥಿತಿ ಇದೆ. ಇನ್ನ ಇದೆಲ್ಲವನ್ನ ಮೀರಿ ಇನ್ನೊಂದು ವಿಚಾರವು ಚರ್ಚೆಯಲ್ಲಿರೋದೇನಂತಂದ್ರೆ, ಈ 6 ಜನ ಏನ್ ಹೇಳ್ತಿದೀವಲ್ಲ ಈಗ, ಇವರಲ್ಲಿ ಒಮ್ಮತ ಇಲ್ಲ ಅಂತ ಹೇಳಲಾಗ್ತಾ ಇದೆ. 6 ಜನ ಒಮ್ಮತದ ನಿರ್ಧಾರಕ್ಕೆ ಬರಲ್ಲ. ಇಲ್ಲಿ 3-2 ಮೆಜಾರಿಟಿ. ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ ಹೆಸರನ್ನ ಸೂಚಿಸ್ತಾರೋ ಅವರು ಸಿಎಂ ಆಗ್ತಾರೆ. 3-2 ಅನುಪಾತ. ಉದಾಹರಣೆಗೆ 6 ಜನರ ಪೈಕಿ ಒಂದು 4 ಜನ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ರು, ಒಂದು 2 ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅಂತ ಹೇಳಿದ್ರು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕ್ಷಣಾರ್ಧದಲ್ಲಿ ಸಿಎಂ ಆಗ್ಬಿಡ್ತಾರೆ. ಸೊ ಈ ಅನುಪಾತದಲ್ಲಿ ಈ ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡುತ್ತೆ. ನೋಡೋಣ ಯಾವ ರೀತಿ ಲೆಕ್ಕಾಚಾರವನ್ನು ಹಾಕ್ತಾರೆ ಈ 6 ಜನ, ಯಾರಿಗೆ ಒಲಿಯುತ್ತೆ ಅದೃಷ್ಟ, ನೋಡೋಣ. ಇನ್ನು ನೆಕ್ಸ್ಟ್ ವೀಕ್ಷಕರೇ, ಬ್ರೇಕ್ಗಿಂತ ಮುಂಚೆ 6ರ ಆಟ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಇತ್ತು. ಈ ಏನಿದು 6ರ ಆಟ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರಬಹುದು. ನೋಡಿ, ಈ 6ರ ಆಟ ಏನು ಅಂತಂದ್ರೆ, ಹೈಕಮಾಂಡ್ ನಲ್ಲಿ ಮುಖ್ಯವಾಗಿ 6 ಜನ ಇದ್ದಾರೆ. ಈ 6 ಜನ ಬಯಸಿದರೆ ಡಿಕೆ ಶಿವಕುಮಾರ್ ಸಿಎಂ ಆಗ ಸಿದ್ದರಾಮಯ್ಯ ಸ್ಥಾನವನ್ನ ಬಿಟ್ಕೊಡ್ಬಹುದು. ಈ ರೀತಿಯ ಲೆಕ್ಕಾಚಾರದಲ್ಲಿ ಈ 6ರ ಆಟ ಹೈಕಮಾಂಡ್ ಅಂದ್ರೆ ಈ 6 ಜನ ಮುಖ್ಯವಾಗಿ ಡಿಸೈಡ್ ಮಾಡಿದರೆ ಏನ್ ಬೇಕಾದ್ರೂ ಆಗ್ಬಹುದು. ಹಾಗಿದ್ರೆ ಯಾರ್ಯಾರು ಈ 6 ಜನ? ಮೊದಲನೇ ಸ್ಥಾನ ಸೋನಿಯಾ ಗಾಂಧಿ, ರಾಜ್ಯಸಭಾ ಮೆಂಬರ್ ಇದ್ದಾರೆ, ಇವರ ಮಾತು ನಡೆಯುತ್ತೆ. ಇನ್ನ 2ನೇ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಇದ್ದಾರೆ, ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಿದರು. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಹಿರಿಯರು ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಈ ರೀತಿ ಕ್ರೈಸಿಸ್ ಬಂದ ಟೈಮ್ನಲ್ಲಿ ಮನವೊಲಿಸಿ ವಿಶ್ವಾಸಕ್ಕೆ ತಗೊಂಡು ಎಲ್ಲವನ್ನ ಸರಿ ಮಾಡುವಂತಹ ಕೆಲಸವನ್ನ ಇದೇ ಖರ್ಗೆ ಅವರು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ ಆಗ್ಲೇ, ರಾಜಸ್ಥಾನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಾಗ ಗೆಹ್ಲೋಟ್ ಪೈಲಟ್ ಅವ್ರನ್ನ ಒಂದೇ ಕಡೆ ಕೂರಿಸಿ ವಿಶ್ವಾಸಕ್ಕೆ ತಗೊಂಡು ಭಿನ್ನಮತವನ್ನ ಶಮನ ಮಾಡಿದ್ರು ಖರ್ಗೆ ಅವರು. ಹಿಂಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡನೇ ಆಯ್ಕೆ ಆಗ್ತಾರೆ, ಎರಡನೇ ವ್ಯಕ್ತಿ ಆಗ್ತಾರೆ ಈ 6ರ ಪೈಕಿ. ಇನ್ನ 3ನೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಲೋಕಸಭೆಯ ವಿಪಕ್ಷ ನಾಯಕ. ಇವರ ಮಾತನ್ನ ಯಾರು ಮೀರುವಂತಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅಂತಂದ್ರೆ ಒಂದು ಗೌರವ. ಕಾಂಗ್ರೆಸ್ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಾರೆ. ಸೊ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಸಿಎಂ ಬನೇಗ ಅಂತ ಹೇಳ್ಬಿಟ್ರೆ ನಾಳೆನೆ ಅವರು ಸಿಎಂ ಅಂತ. ಇನ್ನ 4ನೇ ಸ್ಥಾನ ವೇಣುಗೋಪಾಲ್. ಸಂಧಾನ ಮಾಡೋದು, ಎಲ್ಲರನ್ನ ಕೂರಿಸೋದು, ಏನೇನ್ ಆಗ್ತಿದೆ ಅಂತ ಮಾಹಿತಿ ತಗೊಳ್ಳೋದು, ಅದನ್ನ ಹೈಕಮಾಂಡ್ಗೆ ತಲುಪಿಸೋದು. ಈಗ ಈ ಸಂದರ್ಭದಲ್ಲಿ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಏನ್ ಮಾಡಿದ್ರೆ ಯೋಗ್ಯ,
ಎಲ್ಲ ವಿಚಾರಗಳನ್ನ ವೇಣುಗೋಪಾಲ್ ಅವರು ಅಚ್ಚುಕಟ್ಟಾಗಿ ಹೈಕಮಾಂಡ್ ಒಪ್ಪಿಸ್ತಾ ಇರ್ತಾರೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಇನ್ನ 5ನೇ ಸ್ಥಾನದಲ್ಲಿ ರಣದೀಪ್ ಸುರ್ಜೇವಾಲಾ ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ. ಯಾವಾಗ ಈ ಸಿದ್ದರಾಮಯ್ಯ ಬಣದ ಶಾಸಕರು, ಡಿಕೆ ಶಿವಕುಮಾರ್ ಬಣದ ಶಾಸಕರು ನಮ್ಮ ನಾಯಕರು ಸಿಎಂ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಅಂತವ್ರನ್ನ ಸುಮ್ಮನೆ ಕೂರಿಸುವಂತ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಾರೆ. ಹೈಕಮಾಂಡ್ ಇದೆ, ಇದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಸುರ್ಜೇವಾಲಾ ಹತ್ತಿರದಿಂದ ನೋಡಿದಂತವರು. ಸೊ ತಮ್ಮ ಅನಿಸಿಕೆಯೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಇನ್ನು 6ನೇ ಸ್ಥಾನ ಪ್ರಿಯಾಂಕಾ ಗಾಂಧಿ ಅವರು. ಇವರು ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ ಮತ್ತು ಇವರ ಮಾತಿಗೆ ಮಾನ್ಯತೆ ಇದೆ. ಇಲ್ಲಿ ಒಂದು ಆಫ್ ದಿ ರೆಕಾರ್ಡ್ ಮಾತುಗಳು ಕೆಲವು ಏನ್ ಕೇಳಿಬರುತ್ತೆ ಅಂತಂದ್ರೆ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಪರವಾಗಿ ಒಲವಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಧರ್ಮ ಸಂಕಟದಲ್ಲಿದ್ದಾರೆ, ಸಿದ್ದರಾಮಯ್ಯ ಅವರನ್ನು ಬಿಟ್ಕೊಡಲ್ಲ, ಡಿಕೆ ಶಿವಕುಮಾರ್ ಅವರನ್ನು ಬಿಟ್ಕೊಡಲ್ಲ, ಏನ್ ಮಾಡೋದು ಅನ್ನುವಂತ ಪರಿಸ್ಥಿತಿ ಇದೆ. ಇನ್ನ ಇದೆಲ್ಲವನ್ನ ಮೀರಿ ಇನ್ನೊಂದು ವಿಚಾರವು ಚರ್ಚೆಯಲ್ಲಿರೋದೇನಂತಂದ್ರೆ, ಈ 6 ಜನ ಏನ್ ಹೇಳ್ತಿದೀವಲ್ಲ ಈಗ, ಇವರಲ್ಲಿ ಒಮ್ಮತ ಇಲ್ಲ ಅಂತ ಹೇಳಲಾಗ್ತಾ ಇದೆ. 6 ಜನ ಒಮ್ಮತದ ನಿರ್ಧಾರಕ್ಕೆ ಬರಲ್ಲ. ಇಲ್ಲಿ 3-2 ಮೆಜಾರಿಟಿ. ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ ಹೆಸರನ್ನ ಸೂಚಿಸ್ತಾರೋ ಅವರು ಸಿಎಂ ಆಗ್ತಾರೆ. 3-2 ಅನುಪಾತ. ಉದಾಹರಣೆಗೆ 6 ಜನರ ಪೈಕಿ ಒಂದು 4 ಜನ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ರು, ಒಂದು 2 ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅಂತ ಹೇಳಿದ್ರು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕ್ಷಣಾರ್ಧದಲ್ಲಿ ಸಿಎಂ ಆಗ್ಬಿಡ್ತಾರೆ. ಸೊ ಈ ಅನುಪಾತದಲ್ಲಿ ಈ ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡುತ್ತೆ. ನೋಡೋಣ ಯಾವ ರೀತಿ ಲೆಕ್ಕಾಚಾರವನ್ನು ಹಾಕ್ತಾರೆ ಈ 6 ಜನ